ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ವಿಜಿತಾ. ವೆಲ್ಕಮ್ ಟು ಮೈ ಚಾನಲ್ ವಿಜಿತಾಸ್ ಥಾಟ್ಸ್. ಇವತ್ತು ನಿಮ್ಮ ಜೋಡಿ ಒಂದು ಸಣ್ಣ ಕಥೆಯಿಂದ ಪ್ರಾರಂಭ ಮಾಡ್ತೀನಿ. ಏನು ಆ ಕತೆ ಅಂತ ಅಂದರೆ, ಒಂದು ಗಂಡ ಹೆಂಡತಿ ಇರ್ತಾರೆ. ಗಂಡ ಹೆಂಡತಿನ ಭಾಳ ಪ್ರೀತಿ ಮಾಡ್ತಾ ಇರ್ತಾನೆ. ಹೆಂಡತಿಯೋಡು ಗಂಡನ ಭಾಳ ಪ್ರೀತಿ ಮಾಡ್ತಾನೆ ಇರ್ತಾಳೆ. ಫಸ್ಟ್ ಸ್ಟಾರ್ಟಿಂಗ್ ಆದಮೇಲೆ ಒಂದು ವರ್ಷಕ್ಕೆ ಒಂದು ಫಸ್ಟ್ ಪಾಪ ಹೋಗ್ಬೋದು. ಅವಾಗ ಅವ್ರದ್ದು ಸ್ವೀಟ್ ಹೋಮ್ ಇರ್ತದೆ. ಮತ್ತು ಯಾವಾಗ ಮನೆ ಬರ್ತಾನೆ, ಯಾವಾಗ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ, ಮಗು ಜೋಡಿ ಅಂತ ಅಂದ್ಕೊಂಡಿರ್ತಾನೆ. ಅದಾದಮೇಲೆ ಸ್ವಲ್ಪ ದಿವಸಕ್ಕೆ ಸೆಕೆಂಡ್ ಪಾಪ ಆಗುತ್ತೆ. ಸೆಕೆಂಡ್ ಪಾಪ ಆದ ತಕ್ಷಣ ಹೆಂಡತಿ ಫುಲ್ ಬ್ಯುಸಿ ಆಗಿಬಿಡ್ತಾಳೆ. ಸೆಕೆಂಡ್ ಪಾಪ ಆಕಿನ ಕೇರಿಂಗ್ ಮಾಡೋದ್ರಲ್ಲ ಆಯಿತು, ಆಕಿನ ಅವ್ರು ನೋಡ್ಕೊಳೋದ್ರಲ್ಲ ಆಯಿತು, ಮಕ್ಕಳನ್ನ ನೋಡ್ಕೊಳೋದ್ರು, ಅವ್ರ ಊಟ ತಿಂಡಿ ಅದರಲ್ಲೇ ಬ್ಯುಸಿ ಆಗಿಬಿಡ್ತಾಳೆ. ಇವನಿಗೆ ಒಂಥರ ಅನ್ಸ್ಬಿಡ್ತದೆ. ಮನೆಗೆ ಬಂದ ತಕ್ಷಣ ಏನಪ್ಪ ಲೈಫ್ ಹಿಂಗಾಯ್ತಲ್ಲ, ಆಕೆ ನನ್ನ ಕೇರೇ ಮಾಡೋಲ್ಲ, ಆಕೆ ನನ್ನ ಮಾತಾಡ್ಸೇವಲ್ಲ, ಆಕೆ ನಂಗೆ ಅನಿಸ್ಬಿಡ್ತದೆ. ಆಮೇಲೆ ನೆಕ್ಸ್ಟು ಆಕಿನ ಔಟ್ಲುಕ್ ಚೆನ್ನಾಗಿ ಅನ್ಸಂಗಿಲ್ಲ. ಆಮೇಲೆ ಆಕಿನ ಮನೆ ಕ್ಲೀನ್ ಇರೋದಿಲ್ಲ, ಅವೆಲ್ಲ ಒಟ್ಟು ಎಲ್ಲ ಡಿಸ್ಟರ್ಬೆನ್ಸ್ ಥರ ಅನಿಸ್ತದೆ. ಬರೀ ಆಕಿನ ಬ್ಲೇಮ್ ಮಾಡ್ತಿರ್ತಾನೆ, ನೀನು ಇವಾಗ ನನ್ನ ಇದು ಮಾಡೋಂಗಿಲ್ಲ ಹಾಗೇನಂತ. ಆಮೇಲೆ ಒಂದು ದಿವಸ ಏನಾಗ್ತದೆ, ಅವ್ನ ಬರ್ತಡೇ ಇರ್ತದೆ. ಅವ್ನ ಬರ್ತಡೇ ದಿವಸ ಅವ್ನು ಭಾಳ ಅಪೇಕ್ಷೆ ಇಟ್ಕೊಂಡು ಮನೆಗೆ ಬಂದಿರ್ತಾನೆ. ಏನು ಇವತ್ತು ನನ್ನ ಹೆಂಡತಿ ನನ್ನ ಫೇವ್ರೆಟ್ ಡಿಶ್ ಮಾಡಿರ್ತಾಳೆ ಆ್ಯಂಡ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಳೆ, ಸರ್ಪ್ರೈಸ್ ಕೊಟ್ಟಿರ್ತಾಳೆ ಅಂತ ಅಂದ್ಕೊಂಡಿರ್ತಾನೆ. ಬಟ್ ಮನೆಗೆ ಬಂದು ನೋಡಿದಾಗ ಏನು ಇರೋಂಗಿಲ್ಲ, ಹ್ಯಾಸ್ ಇಫ್ ರೆಗ್ಯುಲರ್ನಾಗೆ ಇರ್ತದೆ. ಅದಕ್ಕೆ ಅವ ಸಿಟ್ಟು ಬಂದು ಹೆಂಡತಿ ಮೇಲೆ ಬೈದು ಹೋಗ್ಬಿಡ್ತಾನೆ. ಹೋಗಿ ಫ್ರೆಂಡ್ಸ್ ಜೋಡಿ ಪಾರ್ಟಿ ಮಾಡಮ್ಮ ಅಂತ ಹೋಗ್ತಾನೆ. ಅಲ್ಲಿ ತನ್ನ ಫ್ರೆಂಡ್ ಜೋಡಿ ಬರೀ ಹೆಂಡತಿನ ಬೈಕೊಂತಾನೆ ಇರೋದು ಪಾರ್ಟಿದಾಗ. ಅವಾಗ ಒಂದು ಫ್ರೆಂಡ್ ಕೇಳ್ತಾನೆ, ನೀನು ಹೆಂಡತಿ ಅಂತ ಏನು ನಿನ್ನ ಟೈಮ್ ಕೊಡ್ತಾಯಿಲ್ಲ ಅಂತೀವಿ, ಮನೆ ಕ್ಲೀನ್ ಇಲ್ಲ ಅಂತೀವಿ, ಆಮೇಲೆ ತನ್ನ ಔಟ್ಲುಕ್ ಇದು ಮಾಡ್ಕೊತಿಲ್ಲ ಅಂತೀವಿ, ಏನು ಮಾಡ್ತಾಳೆ, ಆಕೇನು ಪಬ್ಬಿಗೆ ಹೋಗ್ತಾಳೆ, ಆಮೇಲೆ ದಿನಕ್ಕೆ ಫ್ರೆಂಡ್ಸ್ ಜೋಡಿ ಔಟಿಂಗ್ ಹೋಗಿರ್ತಾಳ, ಇಲ್ಲ ಬರೀ ಫೋನಾಗಿ ಚಾಟಿಂಗ್ ಮಾಡ್ತಿರ್ತಾಳ, ಆಕೆ ಏನು ಮಾಡ್ತಾಳೆ ಅಂತ ಕೇಳ್ತಾಳೆ. ಅವಾಗ ಇತ್ತಂತಾನೆ, ಆಕೆ ಏನು ಮಾಡ್ತಾಳೋ, ಆಕೆ ಏನು ಮಾಡೋಂಗಿಲ್ಲ, ಬರೀ ಮಕ್ಕಳು ನೋಡ್ಕೊತಿರ್ತಾಳೆ ಅಷ್ಟೇ, ಮಕ್ಕಳು ಮನೆ ಕೆಲಸ ಅಷ್ಟೇ ಆಕಿಂದು ಅಂತ ಅಂತಾನೆ. ಹಿಂಗಿರ್ಬೇಕಾದ್ರೆ ಅವಾಗ ಅಂತಾನೆ, ಅರೆ ಆಕೆ ಹೊರಗೆ ಹೋಗ್ತಿಲ್ಲ, ಫ್ರೆಂಡ್ಸ್ ಜೊತೆ ಚಾಟಿಂಗ್ ಮಾಡ್ತಿಲ್ಲ, ರಿಲೇಟಿವ್ಸ್ ಜೊತೆ ಚಾಟಿಂಗ್ ಮಾಡ್ತಿಲ್ಲ, ಬರೀ ತನ್ನ ಮನೆ ಕೆಲಸ ತನ್ನ ಮಕ್ಕಳು ಇದ್ದಾಗ ತನಗೆ ತಾನೇ ಇಂಪಾರ್ಟೆನ್ಸ್ ಕೊಡೋದು ಬಿಟ್ಬಿಟ್ಟಾಳ. ಅಂತ ಹೊತ್ತಿನಾಗ ನೀನು ಆಕೆ ಮೇಲೆ ಈ ಥರ ಬ್ಲೇಮ್ ಮಾಡೋದು ಎಷ್ಟುವರೆಗೆ ಕರೆಕ್ಟು ಅಂತ ಅವ್ರ ಫ್ರೆಂಡ್ ಕೇಳ್ತಾನೆ. ಅವಾಗ ಅವ್ನಿಗೆ ಅರ್ಥ ಆಗ್ತದೆ, ಹೌದಲ್ಲ, ಆಕೆ ತನ್ನ ಸಂಬಂಧ ತನಗೆ ಕೊಡ್ಲಿಕ್ಕೆ ಟೈಮ್ ಇಲ್ಲ ಮಕ್ಕಳ ಸಂಬಂಧ, ಮನೆ ಸಂಬಂಧ, ನನ್ನ ಸಂಬಂಧನೇ ಒದ್ದಾಡ್ಲಿಕ್ಕತ್ತಾಳೆ. ಅಂತ ಹೊತ್ತಿನಲ್ಲಿ ನಾನು ಆಕಿನ ಈ ಥರ ಬ್ಲೇಮ್ ಮಾಡ್ಲಿಕತ್ತಾನಲ್ಲ, ಒಂದ್ಸಲ ನಾನು ಆಕೆಗೆ ಹೆಲ್ಪ್ ಮಾಡಬೇಕು, ಅದು ಬಿಟ್ಟು ನಾನೇ ಆಕಿನ ಬ್ಲೇಮ್ ಮಾಡ್ಲಿಕತ್ತಾನೆ ಅಂತ ರಿಗ್ರೆಟ್ ಆಗಿ ಮನೆಗೆ ಹೋಗೋಸತಿ ಪಾಪ ಆಕಿ ಮನೆಯೆಲ್ಲ ನೀಟಾಗಿ ಇಟ್ಟು ಆ ಗಂಡಿಗೆ ಇಷ್ಟವಾದ ಡಿಶ್ ಮಾಡಿ ತಾನು ಚೆಂದ ರೆಡಿಯಾಗಿ ಡೈನಿಂಗ್ ಟೇಬಲ್ ಮೇಲೆ ಮುಕೊಂಡ್ಬಿಟ್ಟಿರ್ತಾಳೆ ಪಾಪ. ಅವಾಗ ಒಂಥರ ಅನ್ಸ್ತದೆ, ನನಗೆ ಇಷ್ಟ ತ್ರಾಸ್ಕೊಳ್ಲಿಕ್ಕತ್ತಲ್ಲ, ಇನ್ಮೇಲೆ ನನಗೆ ಬರ್ಡೇ ನಾನು ಶೇರ್ ಮಾಡ್ಕೋಬೇಕು, ಅವು ನನ್ನ ಮಕ್ಕಳು ಕೂಡ ಅಂತಂದೇಳಿ ಅವಾಗ ಒಂದು ಥಾಟ್ ಆಗ್ತದೆ. ಈ ಕಥೆಯ ಒಂದು ಮಾರಲ್ ಏನಪ್ಪ ಅಂತಂದರೆ, ಮಾರಲ್ಗಿಂತ ಇದು ಅರ್ಥ ಏನಪ್ಪ ಅಂತಂದರೆ, ನಾವು ಯಾವಾಗಲೂ ಯಾರ ಮೇಲಾಗಲೂ ಈಸಿಯಾಗಿ ಬ್ಲೇಮ್ ಮಾಡಿಬಿಡ್ತೀವಿ. ಏನಂತ, ಅವ್ರನ್ನ ಸರಿ ಮಾತಾಡ್ಸಿಲ್ಲ, ಅವ್ರ ಮನೆಗೆ ಹೋದ್ರೆ ನಂಗೆ ಸರಿ ವೆಲ್ಕಮ್ ಮಾಡ್ಕೊಂಡಿಲ್ಲ, ಅವ್ರ ಮನೆ ಫಂಕ್ಷನ್ಗೆ ಹೋಗಿದ್ನಪ್ಪ, ಅವರು ಏನು ಸರಿಯೇ ಮಾತಾಡ್ಸಿಲ್ಲ ಆಯಿತು, ಆಮೇಲೆ ಅವ್ರು ಹಂಗೆ ಮಾಡಿದರು ಆ ಟೈಮ್ನಾಗ, ಇವ್ರು ಹಿಂಗೆ ಮಾಡಿದ್ರು ಅಂತ ಏನೋ ಬೇರೆಯವ್ರು ಯಾರ ಮೇಲೆ ನಮ್ಮ ಲೈಫ್ ಪಾರ್ಟ್ನರ್ಸ್ ಮೇಲೆ ಆಗಿರ್ಬೋದು, ಪೇರೆಂಟ್ಸ್ ಮೇಲೆ ಆಗಿರ್ಬೋದು, ಇನ್ಲಾಸ್ ಮೇಲೆ ಆಗಿರ್ಬೋದು, ಯಾರ ಮೇಲೆ ಪಟ್ನ ನಾವು ಬ್ಲೇಮ್ ಮಾಡ್ಕೊತ ಸ್ಟಾರ್ಟ್ ಮಾಡಿಬಿಡ್ತೀವಿ. ಅದೇ ಯಾವಾಗ ನಾವು ಅವ್ರಿಗೆ ಅಪೋಸಿಟ್ ಅವ್ರ ಪೊಸಿಷನ್ ಮೇಲೆ ನಿಂತು ನೋಡ್ತೀವೋ ಅವಾಗೇ ಗೊತ್ತಾಗುತ್ತೆ, ಹೌದಲ್ಲ ಅವರು ಆ ಥರ ಕ್ರಿಟಿಕಲ್ ಸಿಚುವೇಶನ್ದಾಗಿದ್ದರು, ಅದಕ್ಕೆ ಅವ್ರು ನಮ್ಗೆ ಸರಿ ಮಾತಾಡ್ಸ್ಲಿಕ್ಕೆ ಆಗಲಿಲ್ಲ ಅನ್ನೋದು ಅವಾಗ ಗೊತ್ತಾಗುತ್ತೆ. ಇವಾಗೇನಾಗಲಿ ಒಬ್ಬರನ್ನ ಬ್ಲೇಮ್ ಮಾಡೋಕ್ಕಿಂತ ಮುಂಚೆ ನಾವು ಫಸ್ಟು ಅವ್ರ ಸ್ಥಾನದಾಗ ನಿಂತು ಏನೇನಾಗಿತ್ತು, ಅವ್ರು ಹೆಂಗೆ ಡೀಲ್ ಮಾಡಿದ್ರು ಅಂತ ಯೋಚನೆ ಮಾಡಿದರೆ ಎಲ್ಲ ಸಮಸ್ಯೆಗಳಿಗೂ ಅಲ್ಲೇ ಪರಿಹಾರ ಸಿಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.